ಎಲ್ಲ ನನ್ನ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ ಮಿತ್ರರೇ, ತಮಗೆ ನಾನು ಮತ್ತೊಮ್ಮೆ ಈ ವಿಡಿಯೋ ಮೂಲಕ ಭೇಟಿಯಾಗ್ತಾ ಇದ್ದೇನೆ. ಕಾರಣಾಂತರಗಳಿಂದ ಕಡೆಯ ದಿವಸ ನಾವು ಮಂಗಳವಾರ ಪರೀಕ್ಷಾ ಪತ್ರ ಹೇಳಬೇಕಾಗಿತ್ತು. ಆದ ಅನಿವಾರ್ಯ ಕಾರಣಗಳಿಂದ ಹೇಳಲಿಲ್ಲ. ನಿಮ್ಮ ವಾರ್ಷಿಕ ದಿನಾಚರಣೆ ಆ ಕಾರ್ಯಕ್ರಮಗಳ ಮಧ್ಯೆ ಆಗಲಿಲ್ಲ. ನನ್ನ ಎರಡು ವಿಷಯಗಳಲ್ಲಿ ನಿಮಗೆ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೇನಿ, ರಿವಿಷನ್ ಮಾಡೇನಿ. ಹಾಗೆ ಸಾಕಷ್ಟು ನಿಮಗೆ ಮಟೀರಿಯಲ್ಸ್ ಅಂದರೆ ಜಿರಾಕ್ಸ್ಗಳನ್ನು ಕೊಟ್ಟಿದ್ದೀನಿ. ಚೆನ್ನಾಗಿ ಓದಿರಿ ಅವನು. ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಿಮ್ಮ ವಾಟ್ಸಪ್ನಲ್ಲಿ ಹಾಕೀನಿ ನಾನು. ಸುಮಾರು 30 ಜಿಲ್ಲೆಯ ಬಿಸ್ನೆಸ್ ಸ್ಟಡಿ ಮತ್ತು ಅಕೌಂಟೆನ್ಸಿ ಕ್ವಶನ್ ಪೇಪರ್ ಹಾಕೀನಿ. ಅದ್ರ ಜೊತೆ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಿಮಗೆ ಹಾಕೀನಿ. ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ತಯಾರು ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ನೀವು ಆ ಉತ್ತರಗಳನ್ನು ತಯಾರು ಮಾಡಿ, ಯಾವ ಉತ್ತರಗಳು ನಿಮಗೆ ಬರೋದಿಲ್ಲ ಅದನ್ನು ನನಗೆ ಫೋನ್ ಮೂಲಕ ಕೇಳಿ ನಾನು ಉತ್ತರ ಹೇಳ್ತೀನಿ. ಇನ್ನು 2025 ಮಾರ್ಚ್ 1ಕ್ಕೆ ನೀವು ಪರೀಕ್ಷೆ ಬರೆಯೋಕೆ ಅಮೆರಿಕ ಹೋಗ್ತೀರಿ. ಆ ಪರೀಕ್ಷೆ ಬಗ್ಗೆ ಒಂದಿಷ್ಟು ಮಾತಾಡಬೇಕಾಯ್ತು ಅಷ್ಟೇ. ಈಗ ಸಾಕಷ್ಟು ನೀವು 80 ಮಾರ್ಕ್ಸ್ ತೊಗೊಂಡವ್ರದಿರಿ, 35 ತೊಗೊಂಡವ್ರದಿರಿ, 50 ತೊಗೊಂಡವ್ರದಿರಿ. ಅದು ಬಿಟ್ಟುಬಿಡಿ. ಇನ್ನು ಸಿಗ್ತಕ್ಕಂಥ ಕಾಲಾವಕಾಶದಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಪರೀಕ್ಷೆಗೆ ಹೋಗಕ್ಕೆ ತಯಾರಾಗ್ರಿ. ಏನಪ್ಪ ಅಂದರೆ, ಪರೀಕ್ಷೆಗೆ ಹೇಗೆ ಹೋಗಬೇಕು, ನಿಮ್ಮಲ್ಲಿ ಸಕಾರಾತ್ಮಕ ಯೋಚನೆಗಳು ಬರಲಿ, ನಕಾರಾತ್ಮಕ ಯೋಚನೆಗಳು ಬರೋದು ಬೇಡ. ನೀವು ಮೊನ್ನೆ ನಿರ್ಭಯಾನಂದ ಸ್ವಾಮೀಜಿಯವರ ಒಂದು ಮಾತುಗಳನ್ನು ಕೇಳೇರಿ. ಅವ್ರು ಹೇಳಿದ್ರಲ್ಲ, ಹೊರಗಿನ ವ್ಯಕ್ತಿ ಬೇಡ, ಒಳಗಿನ ನಿಮ್ಮೊಳಗಿರ್ತಕ್ಕಂಥ ವ್ಯಕ್ತಿ, ಸಾಧಿಸಬೇಕಾಗಿರ್ತಕ್ಕಂಥ ವ್ಯಕ್ತಿಯನ್ನು ಹೊರಗೆ ಕರ್ಕೊಂಡು ಬರ್ರಿ ಅಂತ ಹೇಳಿದ್ರಲ್ಲ. ಹಾಗೆ ನಿಮ್ಮೊಳಗಿರ್ತಕ್ಕಂಥ ವ್ಯಕ್ತಿ ಅಂದರೆ ಸಕಾರಾತ್ಮಕವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಹೊರಗೆ ತಂದು ಪರೀಕ್ಷೆ ಸರಿ ಬೇಕಾದನ್ನು ಸಾಧಿಸಬಹುದು. ಅದಕ್ಕೆ ನಕಾರಾತ್ಮಕವಾಗಿ ಯೋಚನೆ ಮಾಡಬೇಡ್ರಿ. ನನಗಲ್ಲಿ ಬರೋದಿಲ್ಲ, ಅಥವಾ ನಾವು ಆದ್ಮೇಲೆ ನನಗಲ್ಲಿ ಪ್ರಶ್ನೆಗಳು ಟಫ್ ಬರ್ತಾವೆ, ಅವೆಲ್ಲವುಗಳನ್ನು ತೆಗೆದುಹಾಕಿ ನಾನು ಸಮರ್ಥವಾಗಿ ಪರೀಕ್ಷೆಯನ್ನು ಎದುರಿಸಬಲ್ಲೆ, ನಾನು ಸಮರ್ಥವಾಗಿ ಉತ್ತರಗಳನ್ನು ಬರೆಯಬಲ್ಲೆ, ನಾನು ಚೆನ್ನಾಗಿ ರಿಸಲ್ಟ್ ಮಾಡಿಯೇ ಮಾಡುತ್ತೇನೆ ಅಂತಕ್ಕಂಥ ತಲೆಯಾಗಿಟ್ಕೊಳ್ಳಿ. ಯಾಕಂದರೆ ಒಂದು ಕಡೆ ಹೇಳ್ತಾರೆ, ವಿಚಾರ ಮಾಡಿರಿ ನೀವು. ಐ ಆಮ್ ನಥಿಂಗ್ ವಿಚಾರ ಮಾಡಬೇಡ್ರಿ, ಐ ಆಮ್ ಎವ್ರಿಥಿಂಗನ್ನು ವಿಚಾರ ಮಾಡಬೇಡ್ರಿ. ಐ ಆಮ್ ನಥಿಂಗ್ ಕಾನ್ಫಿಡೆನ್ಸ್ ಇಲ್ಲ ನನಗೆ, ಐ ಆಮ್ ಎವ್ರಿಥಿಂಗ್ ಫುಲ್ ಓವರ್ ಕಾನ್ಫಿಡೆನ್ಸ್ ಇದೆ. ಬಟ್ ಐ ಕ್ಯಾನ್ ಸಮಥಿಂಗ್, ಐ ಕ್ಯಾನ್ ಡೂ ಎನಿಥಿಂಗ್. ಇಷ್ಟು ನೆನಪಿಟ್ಕೊಂಡ್ರಿ. ಅಂದರೆ ನಾನು ಏನೂ ಅಲ್ಲ ವಿಚಾರ ಮಾಡಿಬಿಟ್ರಿ, ನಾನು ಎಲ್ಲನೂ ತಿಳ್ಕೊಳೋದು ವಿಚಾರ ಮಾಡಿಬಿಟ್ರಿ. ನಾನು ಐ ಕ್ಯಾನ್ ಸಮಥಿಂಗ್, ಏನೋ ಅದನ್ನು ಐ ಕ್ಯಾನ್ ಡೂ ಎವ್ರಿಥಿಂಗ್, ಪ್ರತಿಯೊಂದು ಮಾಡಬಲ್ಲೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಬಿಲೀವ್ ಇನ್ ಯುವರ್ ಸೋಲ್, ನಿಮ್ಮ ಹೃದಯದಲ್ಲಿ ನಿಮ್ಮ ಅದ್ರ ಮ್ಯಾಗ ನೀವು ನಂಬಿಕೆಯನ್ನಿಟ್ಟು ನೀವು ಪರೀಕ್ಷೆಗೆ ಓದಿದ್ದೇ ಆದರೆ ಡೆಫಿನೆಟಾಗಿ ಸಕ್ಸಸ್ ಆಗ್ತೀರಿ. ಭಾಳ ಜನ ವಿದ್ಯಾರ್ಥಿಗಳು, ಸುಮಾರು 65 ಜನ ವಿದ್ಯಾರ್ಥಿಗಳು ನನಗೆ ಪ್ರಥಮ ವರ್ಷಕ್ಕೆ ಬಂದಾಗ ನಾನು ಹೇಳಿದ್ದೆ, ಪ್ರಥಮ ವರ್ಷ ದ್ವಿತೀಯ ವರ್ಷ ನಿಮಗೆ ನಾನು ಕಂಪ್ಲೀಟ್ ಮಾಡಿ ಕೊಡ್ತೇನೆ. ನಾ ಮಾತು ಕೊಟ್ಟಂತೆ ನಾನು ಚಾಚೂ ತಪ್ಪದೆ ವಿಷಯವನ್ನು ಎಲ್ಲವನ್ನು ಕಂಪ್ಲೀಟ್ ಮಾಡಿಕೊಟ್ಟು ಮುಗಿಸಿ ನಿಮಗೆ ತೊಂದರೆ ಆಗದಂತೆ ಮಾಡಿಕೊಟ್ಟದ್ದು ನಿಮಗೆ ಕೆಲಸ. ಹಾಗಾದರೆ ಪರೀಕ್ಷೆಗೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಧೈರ್ಯದಿಂದ ಹೋಗಿ. 10 ಗಂಟೆಗೆ ಪರೀಕ್ಷೆ, ನೀವು 10 ಗಂಟೆಗೆ ಹೋಗಬೇಡ್ರಿ, ಸ್ವಲ್ಪ ಮುಂಚಿತ ಹೋಗ್ರಿ. ಹೋಗುವಾಗ ಒಂದು ನೀರಿನ ಬಾಟ್ಲಿ ಒಯ್ಯಿರಿ, ಸ್ವಲ್ಪ ಉಪಹಾರ ಒಯ್ಯಿರಿ, ಅಲ್ಲಿ ಕೂತು ಉಪಹಾರ ಮಾಡಿರಿ. ಯಾಕಂದರೆ ಬೆಳಗ್ಗೆ 7 ಗಂಟೆಗೆ 7ವರೆಗೆ ಉಪಹಾರ ಮಾಡೋಕ್ಕಲ್ಲ, ಒಯ್ಯಿರಿ. ಕೂತು ಉಪಹಾರ ಮಾಡಿ ನೀರು ಕುಡಿದು ಒಳಗೆ ಹೋಗ್ರಿ. ನೀರಿನ ಬಾಟ್ಲಿ ಜೊತೆಗೆ ಒಯ್ಯಿರಿ. ಪದೇ ಪದೇ ಅದು ನೀರು ಕುಡಿಯೋಕೆ ಬರಬೇಡ್ರಿ, ನೀರು ಕುಡೀರಿ. ಯಾಕಂದ್ರೆ ಮೇಲೆ ನೀರು ಕುಡಿಯೋದ್ರಿಂದ ಬಾಡಿ ಒಳಗಿನ ಬ್ಲಡ್ ಸರ್ಕ್ಯುಲೇಷನ್
ಆಗೋದ್ರಿಂದ ಗ್ಲುಕೋಸ್ ಬಿಡುಗಡೆ ಆಗೋದ್ರಿಂದ ನಿಮಗೆ ಆಯಾಸ ಆಗೋದಿಲ್ಲ ಮತ್ತು ಟೆನ್ಷನ್ ಆಗೋದಿಲ್ಲ. ಆಮೇಲೆ ಪರೀಕ್ಷೆಗೆ ಹೋಗ್ಬೇಕಾದ್ರೆ ಹಾಲ್ ಟಿಕೆಟ್ ಬಹಳ ಮುಖ್ಯ. ಇಲ್ಲಿ ಹಾಲ್ ಟಿಕೆಟ್ ತೊಗೋರಿ, ಹಾಲ್ ಟಿಕೆಟನ್ನು ಒಂದು ಜೆರಾಕ್ಸ್ ಮಾಡಿಸ್ರಿ, ಮನ್ಯಾಗ ಇಡ್ರಿ. ಒಂದು ಒರಿಜಿನಲ್ ಹಾಲ್ ಟಿಕೆಟ, ನಿಮ್ಮ ಐಡೆಂಟಿಟಿ ಕಾರ್ಡ, ಇದು ಮುಖ್ಯವಾಗಿ ಬೇಕು. ಐಡೆಂಟಿ ಕಾರ್ಡ ಮತ್ತು ಹಾಲ್ ಟಿಕೆಟ್ ಎರಡೂ ಬೇಕು. ಇವನು ಎರಡನ್ನೂ ಒಯ್ಯಿರಿ. ಹೋಗುವ ಮುಂಚಿತೆ 2 ಒಳ್ಳೆಯ ಪೆನ್ನುಗಳನ್ನು ತೊಗೊಳ್ಳಿ, ನಿಮ್ಗೆ ಬರೀತಕ್ಕಂಥದ್ದು. ಆಮೇಲೆ ಅದಕ್ಕೆ ಬೇಕಾದಂಥ ಪರಿಕ್ರಮಗಳು, ನಮ್ಮ ಅಕೌಂಟ್ಸಿಗೆ ಪೆನ್ಸಿಲ, ರಬ್ಬರ, ಕ್ಯಾಲ್ಕುಲೇಟರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಮಾರ್ತು ಹೋಗ್ಬೇಡ್ರಿ. ಬರ್ತೀರಿ ಇಲ್ಲಿ ಶಾಲೆಗೆ, ಏನು ಕ್ಯಾಲ್ಕುಲೇಟರ್ ತಂದಿಲ್ಲ, ಕ್ವಶನ್ ಪೇಪರ್ ತಂದಿಲ್ಲ, ಎದಕ್ಕೆ ಬಂದಿರಿ? ಮನ್ಯಾಗ ಬಿಟ್ಟು ಬನ್ನಿ, ಅಲ್ಲಿ ಇಟ್ಟು ಬನ್ನಿ. ನಾಳೆ ಅಲ್ಲಿ ಪರೀಕ್ಷೆದಾಗ ನೀವು ಕ್ಯಾಲ್ಕುಲೇಟರ್ ನಾಲಿಟ್ಟರೆ ಯಾರು ಕೊಡೋದಿಲ್ಲ. ಹಿಂದಿನ ದಿವಸ ನೀವು ಕ್ಯಾಲ್ಕುಲೇಟರ್ ಕಟ್ಟೈತಿಲ್ಲೋ, ಪೆನ್ಗಳು ಕಟ್ಟದಾವಲ್ಲೋ, ಪೆನ್ಸಿಲ, ರಬ್ಬರ, ಒಂದು ಮೆಂಡರ ಎಲ್ಲ ತೊಗೊಂಡು ಹಾಲ್ ಟಿಕೆಟನ್ನು ತೊಗೊಂಡು, ಏನೂ ಬುಕ್ಸ್ ಅದು ಒಯ್ಯಿರಿ, ಕೂತು ಓದ್ರಿ. ಒಳಗೆ ಒಯ್ಯಬಿಡ್ರಿ, ಹೊರಗೆ ಇಟ್ಟು ಪರೀಕ್ಷಾ ಹಾಲ್ದಲ್ಲಿ ನಿವಾಂತ ಕೊಡ್ರಿ. ಇದು ಫಸ್ಟ್ ಕೆಲಸ. ಕರೆಕ್ಟ್ 10 ಗಂಟೆಗೆ ನಿಮಗೆ ಅವ್ರ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟರು ಅಂದರೆ 15 ನಿಮಿಷ ನೀಟಾಗಿ ಓದ್ರಿ. ಒಂದು ಸತಿ ಕ್ವಶನ್ ಪೇಪರ್ ಕೊಟ್ಬಿಟ್ಟು ದೀರ್ಘವಾಗಿ ಉಸಿರನ್ನು ತೊಗೊಂಡು ಉಸಿರು ಬಿಡ್ರಿ. ಅಂದ್ರೆ ಆಯಾಸ ಹೋಗ್ತದೆ, ಮೈಂಡ್ ಫ್ರೆಶ್ ಆಗ್ತದೆ. ಪ್ರಶ್ನೆ ಪತ್ರಿಕೆಯನ್ನು ಆರಾಮಾಗಿ ಓದ್ರಿ. ಅಲ್ಲಿ ಟಿಕ್ ಹಾಕಕ್ಕೆ ಹೋಗ್ಬೇಡ್ರಿ. ಇವು ಬರ್ತಾವೆ ಮೊದಲು ಓದೋದು ಮಾಡ್ರಿ. ಓದಿದ ಮೇಲೆ ಮತ್ತೊಂದು ಸಲ ಓದ್ರಿ. ಅದು 15 ಮಿನಿಟ್ನಾಗ 2 ರಿಂದ 3 ಬಾರಿ ಓದಬೇಕು ನೀವು. ಏನು ಕ್ವಶನ್ಸ್ ಬಿದ್ದಾವು ಮೊದಲು ಅಗದಿ ನ್ಯೂಸ್ ಪೇಪರ್ ಓದ್ದಂಗೆ ಓದು. ಆಮೇಲೆ 2ನೇ ಸಲ ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ಒಳಗಿಂದ ಓದು. 3ನೇ ಡಿಟೇಲಾಗಿ ಕ್ವಶನ್ ಪೇಪರ್ ಉತ್ತರ ಬರೀ ಮುಂದೆ ಓದೋದು. ಅಕೌಂಟೆನ್ಸಿಯಲ್ಲಿ ನೀವು ಮಲ್ಟಿಪಲ್ ಚಾಯ್ಸ್ ನೋಡ್ತೀರಿ. ಇದು ಅವು ಬರೆಯಬೇಕು 20. ಉತ್ತರ ಏನು ಅನ್ನೋದು ಮುಂದೆ ವಿಚಾರ ಮಾಡ್ಕೊರಿ. ನೀವು ಭಾಳ ತಪ್ಪುಗಳನ್ನು ಮಾಡ್ತೀರಿ. ನೀವು ಅನುಕೂಲತೆಗೆ ಅನಾನುಕೂಲತೆ ಬರಿತೀರಿ. ಮನೆ ನೋಡಿದ ಬಿಸ್ನೆಸ್ ಸ್ಟಡಿ ಒಳಗೂ ಭಾಳ ಮಿಸ್ಟೇಕ್ಸ್ ಇವೇ ಆಗ್ಯಾವ. ಏನೋ ಕೇಳ್ಯಾರ, ಏನೋ ಬರ್ದ ನೀವು. ಹಂಗಾಗಬಾರ್ದು. ಪ್ರಶ್ನೆಗೆ ಉತ್ತರ ಸರಿಯಾಗಿರಬೇಕು. ಯಾಕಂದರೆ 20 ಮಾರ್ಕ್ಸ್ನಲ್ಲಿ 20ಕ್ಕೆ 20 ತೊಗೊಳ್ಳೋ ಪ್ರಯತ್ನ ಪಡ್ರಿ. ಮಲ್ಟಿಪಲ್ ಚಾಯ್ಸನ್ನು ಬರೋದು ಕಾಟ ಹಾಕಬೇಡ್ರಿ. ನೀವು ಬರೋದು ಹೋಗೋದು ಅಷ್ಟೇ ಬಿಡ್ರಿ. ಉತ್ತರ ಬಂದ ಮ್ಯಾಗ ಬರೀ. ಮತ್ತೊಂದು ಸತ ಬರೀದು ಆಮೇಲೆ ಸರಿ ಅಂತೇಳಿ ಅದನ್ನು ಕಾಟ ಹಾಕಕ್ಕೆ ಹೋಗ್ಬೇಡ್ರಿ. ಕಾಟ ಹಾಕಿದ್ರೆ ಮಾರ್ಕ್ಸ್ ಕೊಡೋದಿಲ್ಲ ಅವ್ರ ಮೇಲೆ. ಆ ದೃಷ್ಟಿಯಿಂದ ಪರೀಕ್ಷೆನ ಧೈರ್ಯವಾಗಿ ಎದುರಿಸ್ರಿ. ಎಲ್ಲ ತೊಗೊಂಡು ಹೋಗ್ರಿ, ಮುಂಚಿತವಾಗಿ ಹೋಗ್ರಿ. ಇವೆಲ್ಲ ಒಯ್ಯಿರಿ, ಹಾಲ್ ಟಿಕೆಟ್ ಎಲ್ಲವನ್ನು ಓದು. ಬಹುಶಃ ಅಲ್ಲಿ ನಿಮಗೆ ಸಪೋರ್ಟಿಂಗ್ ಪ್ಯಾಡ್ ಬಿಡಲಿಕ್ಕಿಲ್ಲ ಅವರು. ಅದರ ಡೆಸ್ಕ್ಗಳು ಸ್ಟೀಲ್ ಕೇಬಲ್ ಡೆಸ್ಕ್ ಅದಾವ. ನೀವು 40 ಪೇಜಿದ್ದು ಒಂದು ಕೊಡ್ತಾರೆ, ಆರಾಮಾಗಿ ಬರಿಬೋದು. ಮೊದಲ ನಿಮ್ಮ ಹಾಲ್ ಟಿಕೆಟನ್ನು ನೋಡಿ ನೀವು ನಂಬರ್ ಹಾಕಿರಿ. ಡೆಸ್ಕಿನ ಮ್ಯಾಗಿನ ನಂಬರ್ ನೋಡಿ ಹಾಕ್ಬೇಡ್ರಿ. ಹಾಲ್ ಟಿಕೆಟ್ ನೋಡಿ ನಂಬರ್ ಹಾಕಿರಿ. ಪೇಪರ್ಗೆ ಸಬ್ಜೆಕ್ಟ ಕೋಡ್ ಎಲ್ಲ ಬರೆದು ಉತ್ತರ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿರಿ. ಪ್ರತಿ ಹೊಸ ಉತ್ತರಕ್ಕೆ ಒಂದು ಪೇಜ್. ಈಗ ನಾನು ಹೇಳಿದ್ದೆ ಬರೀದೆ ಹಂಗೆ ಮಲ್ಟಿಪಲ್ ಚಾಯ್ಸ್ 1 ರಿಂದ 5 ಒಂದು ಪೇಜ್. ಅದರಾಗೆ ಮುಂದೆ 6, 7, 8 ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಆಮೇಲೆ ಹಿಂದೆ ಮ್ಯಾಚಿಂಗ್ ರೀ, ಅದ್ರ ಹಿಂದೆ 1 ಮಾರ್ಕದ್ದು, ಆಮೇಲೆ 2 ಮಾರ್ಕದ್ದು, ಆಮೇಲೆ ಸಿ ಸೆಕ್ಷನ್ ಅಂದರೆ 4 ಮಾರ್ಕ್ಸದ್ದು, ಅಥವಾ ನಮ್ಮಲ್ಲಿ ಅಕೌಂಟ್ಸಾಗ 6 ಮಾರ್ಕ್ಸದ್ದು, ಆಮೇಲೆ 12 ಮಾರ್ಕ್ಸದ್ದು ಮತ್ತು 8 ಮಾರ್ಕ್ಸದ್ದು ಬಿಡಿಸ್ಕೊತ ಹೋಗ್ರಿ. ಕೊನೆಗೆ ಅಲ್ಲಿ ಒಂದು ಶೀಲ್ ಹಾಕ್ತಾರೆ, ಮುಕ್ತಾಯವಾಗಿದೆ ಅಂತೇಳಿ 10 ನಿಮಿಷ ಇರ್ತಾರೆ. ಶೀಲ್ ಹಾಕಿ ಸೂಪರ್ವೈಸರ್ ಸಹಿ ಮಾಡ್ತಿರ್ತಾರೆ. ಅವಾಗ ನಿಮ್ಗೆ ಇನ್ನೂ ಬರೀದಿತ್ತಂದ್ರೆ ಸ್ವಲ್ಪ ಜಾಗ ಬಿಟ್ಟು ಶೀಲ್ ಹಾಕಂತ ಹೇಳ್ರಿ. ಅದರೊಳಗೆ ಬರೀ, ಏನು ಶೀಲ್ ಒಳಗೆ ಬರೀಬೇಕು. ಸೀಲ್ ಬಿಟ್ಟು ನೀವು ಅಕಸ್ಮಾತ್ ಅದು ಸಿಕ್ಕಾಬಿಟ್ಟು ಹೊರಗೆ ಬರೆದ್ರಂದರೆ ನಿಮ್ಮ ಉತ್ತರವನ್ನು ಮೌಲ್ಯಮಾಪನೆ ಮಾಡದೇ ಇರ್ಬೋದು, ವ್ಯಾಲ್ಯೂಯೇಷನ್ ಮಾಡದೇ ಇರ್ಬೋದು, ಸಂದರ್ಭಗಳು ಬರ್ತಾವೆ. ಅದಕ್ಕೆ ಔಟ್ ತೊಗೊಳ್ತಕ್ಕಂಥವ್ರು ಇರಲಿ, ಯಾರೇ ಇರಲಿ, ಸಿಸ್ಟಮೆಟಿಕ್ಕಾಗಿ ಡೆಬಿಟಾ, ಕ್ರೆಡಿಟಾ, ರುಪೀಸಾ, ಪರ್ಟಿಕ್ಯುಲರ್ಸ್ ಅವೇನದ ಇವೆಲ್ಲ ಹಾಕಿಬಿಡ್ರಿ. ಸ್ವಲ್ಪ ತಪ್ಪಿದ್ರು ಅಲ್ಲಿ ನಿಮಗೆ ಫೇಲ್ ಮಾಡ್ತಕ್ಕಂಥ ಸಂದರ್ಭಗಳು ಕಡಿಮೆ. 20 ಮ್ಯಾಗ ತೊಗೊಳಕ್ಕಂಥ ಪ್ರಯತ್ನ ಪಡ್ರಿ. 20 ಮ್ಯಾಗ ತೊಗೊಂಡ್ರೆ ನಿಮ್ಗೆ 21, 22 ಬಿದ್ದವ್ರು 24 ಮಾಡಿ ನಿಮಗೆ ಮಾಡಿರ್ತಾರೆ. ನೀವು 24 ಬಿದ್ದರೆ ಪಾಸ್. ಯಾಕಂದರೆ ಇಲ್ಲಿ ಒಂದು 10, 11 ತೊಗೊಂಡ್ರೆ ನಿಮಗಿಲ್ಲಿ ಏನೂ ಸರಿ ಸುಮಾರಾಗಿ 35 ಬೀಳ್ತಾವೆ. 30 ಬಿದ್ದರೂ ಒಂದೊಂದು ಸಲ ಚಾನ್ಸಸ್ ಆಗ್ತಿರ್ತಾವೆ. 4 ಸಬ್ಜೆಕ್ಟ್ನಲ್ಲಿ ಅದು ರಿಸಲ್ಟದ ಒಂದು ಪದ್ಧತಿ, ಅದರ ಪ್ರಕಾರ ಇರ್ತೈತಿ. ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ನಾವು 50 ತೊಗೊಳೋದು ಹೇಳಿ ಮಾತಾಡೋಣ. 50ಕ್ಕಿಂತ ತೊಗೊಳ್ತಕ್ಕಂಥ. ಅದಕ್ಕೆ ನಾನು ಹೇಳೋದು, ಎಲ್ಲ ವಿದ್ಯಾರ್ಥಿಗಳು ಬಹಳ ನೀಟಾಗಿ ಹೋಗ್ರಿ.
ಮುಂಚಿತ ಹೋಗ್ರಿ. ಪರೀಕ್ಷೆಗೆ ಒಳಗೆ ಹೋಗೋ ಮುಂದೆ 10 ನಿಮಿಷ ಒಳಗೆ ಹೋಗಿ ನಿಮ್ಮ ಡೆಸ್ಕ್ ಮೇಲೆ ಕೂಡ್ರಿ. ಫಸ್ಟ್ ನಿಮ್ಮ ಡೆಸ್ಕ್ ಯಾವುದಲ್ಲ ನೋಡಿಕೊಂಡು ನಿಮ್ಮ ಹಾಲ್ ಟಿಕೆಟ್ ನಂಬರ್ ಚೆಕ್ ಮಾಡ್ಕೊರಿ. ಕರೆಕ್ಟಾಗಿ 6 ಡಿಜಿಟ್ ಹಾಲ್ ಟಿಕೆಟ್ ಮೇಲೆ ಬರೀರಿ. ಮತ್ತೊಮ್ಮೆ ಚೆಕ್ ಮಾಡ್ಕೊಂಡು ಉತ್ತರಗಳನ್ನು ಬರೋದು ಎಲ್ಲಿ ಅಂಡರ್ಲೈನ್ ಮಾಡಬೇಕು ಪೆನ್ಸಿಲ್ ಅಂಡರ್ಲೈನ್ ಮಾಡಿರಿ. ಕೊನೆಗೆ ಟೈಮ್ ಉಳಿತಾರೆ. ಯಾಕಂದ್ರೆ ಈ ಸಲ 2 ಗಂಟೆ 45 ನಿಮಿಷ ಅಷ್ಟೇ ಕೊಟ್ಟಾರೆ. 2 ಗಂಟೆ 45 ನಿಮಿಷ ಅಂದಾಗ 1 ಗಂಟೆ ಪೇಪರ್ ಮುಗಿದೈತೆ. ಅದಕ್ಕಿಂತ 15 ಮಿನಿಟ್ ದೌಡ್ ಮುಗಿಸಿ ಮತ್ತೊಂದು ಸಲ ರಿವೈಸ್ ಚೆಕ್ ಮಾಡಿಕೊಂಡು ನೋಡಿರಿ. ಯಾವುದೇ ಕಾರಣಕ್ಕೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಉತ್ತರಗಳನ್ನು ಮಾರ್ಕ್ ಮಾಡಬೇಡ್ರಿ. MCQ ಓದು ಮಾರ್ಕ್ ಮಾಡೋದಾಗಲಿ, ಫಿಲ್ ಮ್ಯಾಕ್ಸ್ ಮಾರ್ಕ್ ಮಾಡೋದಾಗಲಿ, ಹೊಂದಿಸಿ ಬರೋದು ಮಾರ್ಕ್ ಮಾಡಬೇಡ್ರಿ. ಅಕೌಂಟೆನ್ಸಿ ಉತ್ತರಗಳನ್ನು ಬರ್ಕೊಂಡು ಬರಬೇಡ್ರಿ. ಯಾವ ಸಬ್ಜೆಕ್ಟ್ನಾಗಾದರೂ ಒಟ್ಟು ಉತ್ತರ ಅಲ್ಲಿ ಮಾರ್ಕ್ ಮಾಡ್ಕೊಂಡು ನಿಮ್ಮ ಉತ್ತರ ಪತ್ರಿಕೆಯಲ್ಲೇ ಬರೀರಿ. ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಬರೆದ ನಿಮಗೆ ಯಾವುದು ಅಪರಾಧ ಅಲ್ಲ. ಅದು ಪ್ರಶ್ನೆ ಪತ್ರಿಕೆಯಲ್ಲೇ ನೀವು ಉತ್ತರಗಳನ್ನು ಬರೆದ್ರೆ ಅದು ಭಾಳ ಅಪರಾಧ. ಅದು ಸ್ಕಾಡೋ ಅಥವಾ ಸೂಪರ್ವೈಸರೋ ಅಥವಾ ಯಾರ ಕೈಗೆ ಸಿಕ್ತಂದರೆ ಸುಮ್ಮನೆ ತೊಂದರೆ ಆಗ್ಬಿಡ್ತದೆ. ಆ ದೃಷ್ಟಿಯೊಳಗೆ ನೀವು ಭಾಳ ಕೇರ್ಫುಲ್ಲಾಗಿ ಪರೀಕ್ಷೆ ಬರೀರಿ. ಯಾಕಂದರೆ ನಥಿಂಗ್ ಈಸ್ ಇಂಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತಕ್ಕಂಥದ್ದು ವಿವೇಕಾನಂದ ಹೇಳ್ತಿದ್ರು. ನೆಪೋಲಿಯನ್ ಹೇಳ್ತಿದ್ದ, ದ ವರ್ಡ್ ಆಫ್ ಇಂಪಾಸಿಬಲ್ ಈಸ್ ನಾಟ್ ಇನ್ ಮೈ ಡಿಕ್ಷನರಿ ಅಂತ. ಹಂಗೆ ಹೇಳ್ತಾರೆ ವಿವೇಕಾನಂದ ಹೇಳ್ತಾರೆ, ಬಿಲೀವ್ ಇನ್ ಯುವರ್ ಸೆಲ್ಫ್, ಯು ಕ್ಯಾನ್ ಡೂ ಎನಿಥಿಂಗ್. ನಿನ್ನನ್ನು ನೀನು ನಂಬು, ನೀ ಬೇಕಾದ ಮಾಡ್ಬೋದತ್ತೆ. ಅದಕ್ಕೆ 2 ವರ್ಷ ನಿಮ್ಮೊಂದಿಗೆ ಇರ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಟ್ರಿ. ಯಾಕಂದರೆ ನಮ್ಮ ಕೈಯಿಂದ ಸಾಕಷ್ಟು ವಿದ್ಯಾರ್ಥಿಗಳು ಕಲಿತು ಒಳ್ಳೊಳ್ಳೆ ಉದ್ಯೋಗಗಳನ್ನ ಆರಿಸ್ಕೊಂಡು ಹೋಗ್ಯಾರ, ತೊಗೊಂಡಾರೆ. ಯಾಕಂದ್ರೆ ಗೌರ್ಮೆಂಟ್ ನೌಕರಿ ಭಾಳ ಮಂದಿ ಆಗ್ಯಾರ. ಅದಕ್ಕೆ ನೀನು ಹೇಳಿದ್ರು ಶಿಕ್ಷಣ ಅಂದರೆ ಬರೀ ಗೌರ್ಮೆಂಟ್ ನೌಕರಿ ತೊಗೊಳೋದು ಅಷ್ಟೇ ಅಲ್ಲ, ಬದುಕಬೇಕು. ನಮ್ಮ ಒಳಗಿಂದ ಏನೈತೆ ಅಂತ ಕಲಿದನೇ ಎಜುಕೇಷನ್ ಅಂತ ಹೇಳಿದ್ರು. ನೀನು ಹೇಳಿದೆ ನೋಡಿ ನಿರ್ಭಯಾನಂದ ಸ್ವಾಮೀಜಿ. ಬರೀ ನೌಕರಿ ಒಂದೇ ಅಲ್ಲ, ಬದುಕೋಕ್ಕೂ ಸಹಿತ ಎಜುಕೇಷನ್ ಬೇಕು. ನಾಳೆ ನೀವು ಏನೋ ವ್ಯಾಪಾರಸ್ಥರಾಗ್ಬೋದು, ಒಳ್ಳೊಳ್ಳೆ ಇನ್ವೆಸ್ಟರ್ಸ್ ಆಗ್ಬೋದು, ನಿಮ್ಮದೇ ಬ್ಯಾಂಕ್ಗಳನ್ನು ಇಡ್ಬೋದು, ಸ್ವಂತ ಬಿಸ್ನೆಸ್ಗಳನ್ನು ಮಾಡ್ಬೋದು. ಆ ನಿಟ್ಟಿನೊಳಗೆ ನಾನು ಇನ್ನೊಮ್ಮೆ ನಿಮಗೆ ಒಳ್ಳೆಯ ಯಶಸ್ಸು ನಿಮಗೆ ಭಗವಂತ ಕೊಡಲಿ. ಬರುವ ಮಾರ್ಚ್ 25ಕ್ಕೆ ಪರೀಕ್ಷೆ ಒಳಗೆ ನಿಮಗೆ ಭೂತಪೂರ್ವವಾದ ಯಶಸ್ಸನ್ನು ಕೊಡಲಿ. ದೇವರು ನಿಮಗೆ ಧೈರ್ಯ ಕೊಟ್ಟು ಆತಂಕವನ್ನು ದೂರ ಮಾಡಿ ಯಾವುದೇ ರೀತಿಯಾದ ತೊಂದರೆಯೂ ನಿಮಗೆ ಆಗಬಾರ್ದು ಪ್ರತಿ ವಿಷಯದಲ್ಲಿ ಹೇಳಿ. ಪ್ರತಿ ವಿಷಯಗಳು ಯಾವುದೇ ಇರಲಿ, ಕನ್ನಡ, ಇಂಗ್ಲೀಷ್, ಎಕನಾಮಿಕ್ಸ್, ಹಿಸ್ಟ್ರಿ ಯಾವುದೇ ಇರಲಿ. ಯಾಕಂದರೆ ಬರೀ ನಮ್ಮ 2 ವಿಷಯ ಅಷ್ಟೇ ಓದೋದ್ರಿಂದ ನಿಮ್ಗೆ ಸ್ಕೋರ್ ಆಗೋದಿಲ್ಲ. ಅವು 4 ಇದ್ದಾಗ ಅಲ್ಲಿ ನಿಮಗೆ ಡಿಸ್ಟಿಂಕ್ಷನ್ ಬರ್ತೈತಿ. ನಮ್ಮದ್ರಾಗ 100ಕ್ಕೆ 100 ತೊಗೊಂಡು ಉಳಿದ ವಿಷಯದಾಗ 35 ತೊಗೊಂಡು ಡಿಸ್ಟಿಂಕ್ಷನ್ ಬರೋಂಗಿಲ್ಲ. ಆದಷ್ಟಿಂದ ಅವನ್ನೂ ಸಹಿತ ಮಾಡಿ ವಿಷಯಗಳನ್ನೆಲ್ಲ ಇಷ್ಟಪಟ್ಟು ಓದ್ರಿ, ಕಷ್ಟಪಟ್ಟು ಓದಬೇಡ್ರಿ. ಕಷ್ಟಪಟ್ಟು ಓದ್ರೆ ತೆಲಿಗೆ ಹತ್ತೋದಿಲ್ಲ. ನಾವು ಹೇಳಿದಲ್ಲ, ಪುಸ್ತಕದಿಂದ ಮಸ್ತಕಕ್ಕೆ ಹೋಗಬೇಕು, ಮಸ್ತಕದಿಂದ ಹೊಳ್ಳಿ ಮತ್ತೆ ಪುಸ್ತಕಕ್ಕೆ ಬರಬೇಕು. ನೀವು ಪುಸ್ತಕ ಹೊಂಟ್ರಿ, ಮಸ್ತಕಕ್ಕೆ ಹೋಗೋದು. ಪುಸ್ತಕದಿಂದ ಮಸ್ತಕಕ್ಕೆ ಹೋಗಬೇಕು, ಮಸ್ತಕದಿಂದ ಹೊಳ್ಳಿ ಮತ್ತೆ ಪೇಪರ್ ಪುಸ್ತಕಕ್ಕೆ ಬರಬೇಕು ಅಂತ ತಿಳ್ಕೊಳ್ತಕ್ಕಂಡು ಮಾಡಿಕೊಂಡು ಓದ್ರಿ. ನಿಮಗೆ ಹರಹಾರೀಶ್ವರ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ಯಶಸ್ಸು ಸಿಗಲಿ. ವಿಶ್ ಯು ಎ ವೆರಿ ಗುಡ್ ಸಕ್ಸಸ್ ಇನ್ ಯುವರ್ 2025 ಸೆಕೆಂಡರಿ ಎಕ್ಸಾಮಿನೇಷನ್. ಒಳ್ಳೆಯ ಕೋರ್ಸ್ ಸ್ಕೋರ್ ಮಾಡಿ ಕಾಲೇಜಿಗೆ ಕೀರ್ತಿ ತರಂತ ಹೇಳಿ ಮತ್ತೊಮ್ಮೆ ನಿಮಗೆ ಹಾರೈಸ್ತಾ ನಮಸ್ಕಾರಗಳು.